ಸಿಟಿ ರವಿ ಬಂಧನ ರಾಜಕೀಯ ಪ್ರೇರಿತ. ಈ ಕುರಿತಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಸಿಟಿ ರವಿ ಬಂಧನ ರಾಜಕೀಯ ಪ್ರೇರಿತ. ಘಟನೆಯನ್ನ ನೋಡಿದ್ರೆ ಅವರ ಕೊಲೆ ಮಾಡೋದಕ್ಕೆ ಯತ್ನಿಸಿದ್ದಾರೆ ಅಂತ ಅನ್ಸುತ್ತೆ ಅಂತ ಶಾಸಕ ಚನ್ನಬಸಪ್ಪ ದೂರಿದ್ದಾರೆ. ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆಗೆ ಮಾತನಾಡಿದ ಅವರು, ಸಭಾಪತಿ ಹೇಳಿಕೆ ನೋಡಿದ ಮೇಲೆ ಇದು ಉದ್ದೇಶ ಪೂರ್ವಕವಾಗಿ ಕಾಂಗ್ರೆಸ್ನವರು ಕೃತ್ಯವನ್ನ ಎಸಗಿದ್ದಾರೆ. ಪ್ರತಿಭಟನೆಯನ್ನ ಹತ್ತಿಕ್ಕಿ ರವಿ ಅವರನ್ನ ಟಾರ್ಗೆಟ್ ಮಾಡಲಾಗಿದೆ. ಹೊಸ ಸಂಪ್ರದಾಯವನ್ನ ಬಿತ್ತುವನ್ನ ನೀತಿಯನ್ನ ಕಾಂಗ್ರೆಸ್ ಮಾಡಿದೆ. ಶಾಸಕರನ್ನ ಅಮಾನವೀಯವಾಗಿ ನಡೆಸಿಕೊಳ್ಳಲಾಗಿದೆ ಎಂದು ಚನ್ನಬಸಪ್ಪ ಹೇಳಿದರು. ಇದೊಂದು ಅತ್ಯಂತ ರಾಜಕೀಯ ಪ್ರೇರಿತ ಅಂತ ಹೇಳಿ ಅನಿಸಿದೆ ನನಗೆ. ಯಾಕೆಂದ್ರೆ ನಾನು ನಿನ್ನೆ ಅಲ್ಲಿದ್ದೇನೆ. ಆ ಘಟನೆ ನೋಡಿದ್ರೆ ರಾಜಕೀಯ ಪ್ರೇರಿತ ಅಷ್ಟೇ ಅಂತ ಅನಿಸ್ಲಿಲ್ಲ. ಆಮೇಲೆ ಮೊದಲು ಅನಿಸ್ತು, ಆಮೇಲೆ ಅಷ್ಟಕ್ಕೆ ನಿಲ್ತಿದೆ ಅಂತ ಅನಿಸ್ಲಿಲ್ಲ. ಯಾಕಂದ್ರೆ ದೇಶಪೂರ್ವಕವಾಗಿ ಅವ್ರ ಮೇಲೆ ಹಲ್ಲೆ ಮಾಡಲಿಕ್ಕೋಸ್ಕರ ಬಂದಿದ್ದಾರೆ ಅಂತ. ಅದರಲ್ಲಿ ಹೆಬ್ಬಾಳ್ಕರ್ ಅವರ ತಮ್ಮ MLC, ಅವನು PA, ಅವನ PA ಹೆಸರು ಗೊತ್ತಾಗಲ್ಲ. ಅಲ್ಲ, ಅವ್ರ PA ಸಂಗನಗೌಡ ಅಲ್ಲ, ಇವು ಹೆಬ್ಬಾಳ್ಕರ್ PA ಸಂಗನಗೌಡ, ಅವ್ರ ತಮ್ಮನ PA MLC PA ಇದ್ದಾರೆ. ಅವನು ನಡ್ಕೊಂಡಂಥ ರೌದ್ರಾವತಾರ ನೋಡಿದ್ರೆ ಏನಾಗಿದೆ ಅಂತ ನೋಡಬೇಕು ಅನ್ಸತ್ತೆ. ಅವ್ರಿಗೆ ತಲೆ ಹೊಡ್ತಾ ಬಿದ್ದಿರೋದೆಲ್ಲ ನೋಡಿದ್ರೆ ಅವರನ್ನು ಮರ್ಡರ್ ಮಾಡೋಕ್ಕೆ ಬಂದಿದ್ದಾರೇನೋ, ಪ್ರೇರೇಪಣೆ ಮಾಡಿದಾರೇನೋ, ಅಟೆಂಪ್ಟ್ ಮಾಡಲಿಕ್ಕೆ ಬಂದಿದ್ದಾರೆ ಅಂತ ಅನಿಸ್ತು. ಯಾಕಂದರೆ ಅವನೊಬ್ಬ ರಾಜ್ಯದ ನಾಯಕರು, ಭಾರತೀಯ ಜನತಾ ಪಾರ್ಟಿ ರಾಜ್ಯದ ನಾಯಕರು, ಭಾರತೀಯ ಜನತಾ ಪಾರ್ಟಿಗೆ ಅಷ್ಟೇ ಪ್ರಕಾರ ಹಿಂದುತ್ವವಾದಿಗಳು. ಅವರನ್ನು ಸದೆ ಬಡಿಯುವಂಥ ಒಂದು ಪ್ರಯತ್ನ ಈ ಒಂದು ಸಂದರ್ಭದಲ್ಲಿ ನಡೆದಿದೆಯೇನೋ ಅಂತ ಅನಿಸಿಸ್ಬೋದಾಗಿತ್ತು ನನಗೆ. ಸದನದ ಒಳಗಡೆ ಏನು ನಡೆದಿದೆ ಆ ಭಾಗದಲ್ಲೂ ಕೂಡ ಇವತ್ತು ಸಭಾಪತಿಗಳ ಹೇಳಿಕೆಯನ್ನು ನಾನು ನೋಡಿದೆ. ಸಭಾಪತಿಯವರ ಹೇಳಿಕೆಯನ್ನು ನೋಡಿದ ಮೇಲೆ ನಿಜವಾಗ್ಲೂ ಇದು ಉದ್ದೇಶಪೂರ್ವಕವಾಗಿ ನಡೆದಿದೆ ಅಂತ ಹೇಳಿ ಅನಿಸ್ತದೆ. ಸಭಾಪತಿಯವರು ಹೇಳಿದ್ರು, ಆ ಥರದ ಯಾವುದೇ ಮಾತುಗಳನ್ನು ರವಿಯವರು ಆಡಿರೋದು ನಮಗೆಲ್ಲೂ ಲಭ್ಯ ಇಲ್ಲ ಅನ್ನೋಂಥ ಮಾತನ್ನು. ಮತ್ತು ರವಿಯವರನ್ನು ನಾವು 40 ವರ್ಷದಿಂದ ನೋಡಿರೋರು. ರವಿ ಈ ಅಸಭ್ಯ ವರ್ತನೆ ಮಾಡ್ತಾರೆ ಅಂತ ನಮಗಂತೂ ನಂಬಿಕೆ ಇಲ್ಲ. ಹೋರಾಟಗಳಲ್ಲಿ ಅನೇಕ ಸಂಗತಿಗಳು ನಡೆಯುತ್ತೆ. ಹೋರಾಟದ ಒಳಗಡೆ ನಡೆದಿರೋ, ಪರಿಷತ್ತಿನ ಒಳಗಡೆ ನಡೆದಿರುವಂಥ, ಸದನದ ಒಳಗಡೆ ನಡೆದಿರುವಂಥ ಹೋರಾಟಗಳು. ಸೊ ಹಾಗಾಗಿ ಅಲ್ಲಿ ನಡೀತು. ಅಮಿತ್ ಶಾ ಬಗ್ಗೆ ವಿರುದ್ಧ ಅಧಿಕಾರ ಅವ್ರು ಕೂಗಿದ್ರು, ರಾಹುಲ್ ಗಾಂಧಿ ವಿರುದ್ಧ ನಾವು ಅಧಿಕಾರಕ್ಕೆ ಹೋಗಿದ್ವಿ. ಆದರೆ ಎಲ್ಲೋ ಒಂದು ಕಡೆ ಇದನ್ನು ರಾಜಕೀಕರಣಗೊಳಿಸುವಂಥ ಪ್ರಯತ್ನ ಏನು ನಡೆದಿದೆ, ಹತ್ತಿಕ್ಕುವಂಥ ಪ್ರಯತ್ನ ಏನು ನಡೆದಿದೆ, ರವಿಯವರನ್ನು ಬದನಾಮ್ ಮಾಡುವಂಥ ಕೆಲಸ ಇದೆ, ರವಿಯವರನ್ನು ಟಾರ್ಗೆಟ್ ಮಾಡಿರುವಂಥ ಕಾರ್ಯ ಇದೆ. ಸೊ ಇದು ಭಾರತೀಯ ಜನತಾ ಪಾರ್ಟಿ ಸಹಿಸೋದು. ರವಿ ಹೇಳೋದು ಪ್ರಶ್ನೆನೇ ಇಲ್ಲ ರೀ. ಯಾಕೆಂದರೆ ಲಕ್ಷಾಂತರ ಜನ ಹೆಣ್ಮಕ್ಳು ಕಾರ್ಯಕರ್ತರು ಇಟ್ಕೊಂಡಿರುವಂಥ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಸಂಪಾದನೆ ಮಾಡಿಕೊಂಡಿದ್ದೇವೆ ನಾವು ಇಷ್ಟು ವರ್ಷಗಳ ಕಾಲ. ಒಂದು ನಿಂತವರಿಗೆ ಅಪಸ್ವರದ ಮಾತಾಡಿದ್ದಾರೆ, ಇನ್ನೊಬ್ಬರಿಗೆ ಅಗೌರವವಾಗಿ ನಡ್ಕೊಂಡಿದ್ದಾರೆ. ಒಂದು ಇನ್ಸಿಡೆಂಟ್ ಇಲ್ಲ ರೀ. ಸೊ ಹಾಗಾಗಿ ಇದು ಬಂದಂಥ ಸಂದರ್ಭಗಳ ಕಡೆ ಅವ್ರು ಅರ್ಥ ಮಾಡ್ಕೊಂಡಿರೋದು ರೀತಿ ವ್ಯತ್ಯಾಸ ಆಗಿರ್ಬೋದು, ಹೇಳಿರೋ ರೀತಿ ವ್ಯತ್ಯಾಸ ಆಗಿದೆ. ಅವ್ರೇನು ಯಾವುದೇ ಕಾರಣಕ್ಕೂ ಆ ಥರದ ಅಸಭ್ಯವಾಗಿ ನಡ್ಕೊಳ್ಳುವಂಥ ಮನುಷ್ಯನೇ ಅಲ್ಲ, ಹೋರಾಟಗಾರನ ಹತ್ತಿಕ್ಕುವಂಥ ಪ್ರಯತ್ನ ಕಾಂಗ್ರೆಸ್ ಮೊದಲಿಂದನೂ ಮಾಡ್ಕೊಂಡು ಬಂದಿದೆ, ಈಗಲೂ ಮಾಡ್ತಿದೆ. ಒಂದು ಕಡೆ ಸಿದ್ದರಾಮಯ್ಯನವ್ರು ಹೇಳ್ತಾರೆ ನಾನು ರೆಕಾರ್ಡ್ ನೋಡಿದ್ದೇನೆ ಅಂತ, ಆದರೆ ಸಭಾಪತಿಗಳು ಹೇಳ್ತಾರೆ ಆ ಥರದ್ದು ಯಾವ ಸಂಗತಿಗಳಿಲ್ಲ ಅಂತ. ಸೊ ಹಾಗೆ ಇಲ್ಲೇ ಗೊತ್ತಾಗತ್ತೆ ಹತ್ತಿಕ್ಕುವಂಥ ಕೆಲಸವನ್ನು. ಮತ್ತು ನಿನ್ನೆ ಒಬ್ಬ ಚುನಾಯಿತ ಪ್ರತಿನಿಧಿಯನ್ನು ಈ ರೀತಿ ಅಮಾನವೀಯವಾಗಿ ನಡೆಸ್ಕೊಂಡಿರುವಂಥ ರೀತಿ ಇದೆಯಲ್ಲ,
ಇದು ಅಕ್ಷಮ್ಯ. ಕಾಂಗ್ರೆಸ್ ಹೊಸ ಸಂಪ್ರದಾಯವನ್ನು ಬಿತ್ತುವಂತ ಒಂದು ನೀತಿಯ ಕಾಂಗ್ರೆಸ್ ಅದು. ರಾಜ್ಯಪಾಲರು ಕಾಂಗ್ರೆಸ್ಸಿನ ವಿರುದ್ಧ ಏನು ಹೇಳಲೇಬಾರದು, ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಯಾವುದೇ ರೀತಿ ಆಕ್ಷನ್ಗೆ ಹೋಗಬಾರದು. ಹಾಗಾಗಿ ರಾಜ್ಯಪಾಲರನ್ನು ತೆಗಿಬೇಕು. ರಾಜ್ಯಪಾಲರಿಗೆ ವಿರುದ್ಧವಾಗಿ ಹೋರಾಟ ಮಾಡುವಂತ ಮಾನಸಿಕತೆ ಗೇಟ್ ಹತ್ತಿ ಇಲ್ಲೂ ಅದೇ ನಡೆದಿರೋದು. ಒಂದು ಸದನದ ಒಳಗಡೆ ಆಗ್ಬೇಕಾಗಿರುವಂತ ಸಂಗತಿಗಳು, ನಿರ್ಣಯ ಮಾಡಬೇಕಾಗಿರುವಂತ ಸಂಗತಿಗಳನ್ನ ಇದನ್ನ ರಸ್ತೆಗೆ ತಗೊಂಡು ಬಂದ್ರಲ್ಲ, ಇದು ಕಾಂಗ್ರೆಸ್ಸಿನ ದುರ್ನೀತಿ. ಇದು ಅದಕ್ಕೆ ಹೇಳಿದೆ, ಕಾಂಗ್ರೆಸ್ಸಿನ ನೀತಿನೇ ಅದು, ಕಾಂಗ್ರೆಸ್ಸಿನ ಸಂಸ್ಕೃತಿನೇ ಅದು. ಹಾಗಾಗಿ ಇದು ಸರಿಯಲ್ಲ, ಇದನ್ನ ಬದಲಾವಣೆ ಮಾಡ್ಕೋಬೇಕು ಕಾಂಗ್ರೆಸ್. ಈ ರೀತಿಯ ರವಿ ಅಂತವರ ಮೇಲೆ ಈ ರೀತಿಯ ಒಬ್ಬ ಕೇವಲವಾದಂಥ ಒಬ್ಬ ವ್ಯಕ್ತಿಗಳನ್ನ ಗಮನಿಸ್ಕೊಳ್ಳುವಂಥ ರೀತಿ ಒಳಗಡೆ ನಡ್ಕೊಂಡಿದ್ದೀವಿ. ಸಾಮಾನ್ಯ ವ್ಯಕ್ತಿಗೂ ಕೂಡ ಹೀಗೆ ನಡೆಸ್ಕೊಳ್ಳಲ್ಲ, ಸಾಮಾನ್ಯ ವ್ಯಕ್ತಿಗೆ ಈ ರೀತಿ ನಡೆಸ್ಕೊಳ್ಳಲ್ಲ. ಆದರೆ ಅದನ್ನು ಮೀರಿ ಇವತ್ತು ಚುನಾಯಿತ ಪ್ರತಿನಿಧಿಗೆ ಮೂರು ಸ್ಟೇಷನ್ಗಳಿಗೆ ಅಲಿಸಿ ಅವರಿಗೆ ರಕ್ತ ಬಂದಿದ್ರು ಕೂಡ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿದ್ದು ಎಷ್ಟೊತ್ತಿಗೆ. ಇದೊಂದು ಅಮಾನವೀಯವಾದಂಥ ಪ್ರಸಂಗ ನಡೆದಿದೆ. ಸಿ.ಟಿ. ರವಿಯವರಿಗೆ ಜೀವದ ಭಯ ಇದೆ, ಹೆದರಿಕೆ ಹಾಕಿದ್ದಾರೆ ಅನ್ನೋದಕ್ಕೆ ನಾನೇ ಪ್ರತ್ಯಕ್ಷ ಸಾಕ್ಷಿ. ಅವ್ರು ಮಾಡ್ತಾ ಇದ್ದದ್ದು ರೌದ್ರಾವತಾರನ ನೋಡಿದ್ರೆ ಇಷ್ಟು ಮಧ್ಯ ನೋಡಿ, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗ್ಲಿಕ್ಕೆ ವಿಧಾನಸೌಧದೊಳಗಡೆ ಅವಕಾಶ ಕೊಟ್ಟುಬಿಟ್ರು. ಇವತ್ತು MLC ಚುನಾಯಿತ ಪ್ರತಿನಿಧಿಗಳಂತ ಅವ್ರನ್ನ ಹೊಡಿಲಿಕ್ಕೂ ಕೂಡ ನಮ್ಮ ವಿಧಾನಸಭೆ ಒಳಗಡೆ ಅವಕಾಶ ಮಾಡಿಕೊಟ್ಟು, ಸುವರ್ಣಸೌಧದ ಒಳಗಡೆ. ಹಾಗಾದ್ರೆ ವ್ಯವಸ್ಥೆ ಏನಿದೆ, ರಕ್ಷಣಾ ವ್ಯವಸ್ಥೆ? ಇದು ಗಂಭೀರವಾದಂಥ ಪ್ರಶ್ನೆ ಅಂತ ನಾನು ಹೇಳ್ತಾ ಇರೋಂಥದ್ದು. ಒಂದು ವಿಧಾನಸೌಧದ ಒಳಗಡೆಗೆ, ನಮ್ಮ ಸುವರ್ಣಸೌಧದ ಒಳಗಡೆಗೆ ಬಂದು ಈ ರೀತಿಯ ಆಟವನ್ನು ಆಡ್ತಾರೆ ಅಂತ ಹೇಳಿದ್ರೆ, ಈ ರೀತಿಯ ಕುಮ್ಮಕ್ಕು ನಡೆಯುತ್ತೆ ಅಂತ ಹೇಳಿದ್ರೆ, ಪೊಲೀಸ್ನವ್ರು ಹಾಗಾದ್ರೆ ಸತ್ತೋಗಿದ್ದಾರೆ ಈ ರಾಜ್ಯದಲ್ಲಿ. ಪೊಲೀಸ್ ಇಲಾಖೆ ಇಲ್ಲಿಗೆ ಹೋಗಿದೆ. ಒಂದು ಸುವರ್ಣ ಸೌಧದ ಒಳಗಡೆಗೆ ಈ ರೀತಿಯ ಘಟನೆಗಳು ನಡೀಲಿಕ್ಕೆ ಅವಕಾಶ ಕೊಟ್ಟರು ಅಂತ ಹೇಳಿದ್ರೆ ಯಾರ್ದು ಇದೊಳಗಡೆ ಫೈಲ್ಯೂರು? ಸರ್ಕಾರದ ಫೈಲ್ಯೂರ್ ಅಲ್ವಾ ಇದು? ಹಾಗಾದ್ರೆ ಉದ್ದೇಶ ಏನು ಅಂತ ಸ್ಪಷ್ಟ ಆಗತ್ತೆ. ಎಲ್ಲವನ್ನು ಮೀರಿ ರವಿಯವರನ್ನ ಅಟೆಂಪ್ಟ್ ಮಾಡಿ ಅಂತ ಹೇಳಿ ಹೇಳ್ಕೊಟ್ಟಿದ್ದಾರೆ ಅಂತ ಮೇಲ್ನೋಟಕ್ಕೆ ಸಾಬೀತಾಗುತ್ತೆ. ಅಲ್ಲಿ ಯಾರಿಗೂ ಬಿಡಬಾರದು. ಆ PAಗಳೇ ದಾದಾಗಿರಿ ಮಾಡ್ತಾರೆ ಅಂತ ಹೇಳಿದ್ರೆ, PAಗಳು ಅವರಿಗೆಲ್ಲ ಬ್ಯಾಡ್ಜ್ ಕೊಟ್ಟಿದ್ದಾರೆ, ಅವರು ಬಂದು ದಾದಾಗಿರಿ ಮಾಡ್ತಾರಲ್ಲಿ, ರೌಡಿಸಮ್ ಮಾಡ್ತಾರೆ ಅಂತ ಹೇಳಿದ್ರೆ ಹಂಗಾರೆ ರಕ್ಷಣಾ ವ್ಯವಸ್ಥೆ ಎಲ್ಲಿದೆ? ಚುನಾಯಿತ ಪ್ರತಿಗಳಿಗೆ ರಕ್ಷಣೆ ಕೊಡದಿರುವಂತ ಸರ್ಕಾರ. ಉಳಿದಂತ ಸಂಗತಿಗಳು ತನಿಖೆ ಆಗತ್ತೆ. ಏನಾಗತ್ತೆ ಎಲ್ಲೂ ತಲೆ ಕೊಡ್ಬೇಕಂತ ಅಕಸ್ಮಾತ್ ಅಂತ ಘಟನೆಗಳು ನಡೆಯಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ 40 ವರ್ಷದಿಂದ ಅವ್ರ ಜೊತೆಗೆ ನಾವು ಜೀವನ ಮಾಡಿರೋರು, ಒಟ್ಟೊಟ್ಟಿಗೆನೆ ಕಾರ್ಯವನ್ನು ಮಾಡಿರೋರು, ನಾವು ತಲೆ ಕೊಡುವಂತ ಸಂದರ್ಭದಲ್ಲಿ ತಲೆ ಕೊಟ್ಟಿರೋರು. ದತ್ತಪೀಠದ ಹೋರಾಟದೊಳಗಡೆ ಏನೇನೆಲ್ಲ ಸಂಗತಿಗಳ ಹೋರಾಟ ಸಂದರ್ಭ ನಡೆದಿದೆ ಗೊತ್ತಿದೆ. ಸಿ.ಟಿ. ರವಿಯವರು ದತ್ತಪೀಠದ ಹೋರಾಟಕ್ಕೆ ಶಿವಮೊಗ್ಗ ನಗರಕ್ಕೆ ಬಂದಾಗ ಇದೇ ಕಾಂಗ್ರೆಸ್ ಕಾರ್ಯಕರ್ತರು ಕಣ್ರಿ ಅವರಿಗೆ ಅಟ್ಯಾಕ್ ಮಾಡಿದ್ದು. ಹಾಗಾದ್ರೆ ಏನು ಹೋಗ್ತಾನೆ? ಇದೇ ಶಿವಮೊಗ್ಗಕ್ಕೆ ಬಂದಿದ್ದು ಸತ್ಯ ಸಂಗತಿ ತಿಳಿಸೋಕ್ಕೋಸ್ಕರ ಬಂದಂತ ಸಿ.ಟಿ. ರವಿಯವರ ಯಾತ್ರೆ ಇದು. ಗೋಪಿ ಸರ್ಕಲ್ ಅಲ್ಲಿ ಅವರಿಗೆ ಅಟ್ಯಾಕ್ ಮಾಡುವಂತ ಸ್ಥಿತಿ ಎಲ್ಲಿ ನಿರ್ಮಾಣ ಆಯ್ತಲ್ಲ. ಕಾಂಗ್ರೆಸ್ಸಿನ ನೀತಿ ಸ್ಪಷ್ಟ ಗೊತ್ತಾಗ್ತಾ ಇದೆಯಲ್ಲ. ಸಿ.ಟಿ. ರವಿಯವರನ್ನ ಟಾರ್ಗೆಟ್ ಮಾಡಿದ್ದಾರೆ, ಇವತ್ತಲ್ಲ, ಅವತ್ತಿಂದನೂ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಇವತ್ತು ಟಾರ್ಗೆಟ್ ಮಾಡ್ತಿದ್ದಾರೆ. ಆದ್ರೆ